ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಡಯಾಬಿಟಿಸ್ ಕಂಟ್ರೋಲ್ ಮಾಡುವ ಒಂದು ಪೌಡರ್ ಮತ್ತು ರೆಗ್ಯುಲರಾಗಿ ತಗೊಳ್ಳುವ ಒಂದು ಪೌಡರ್ ಮತ್ತು ಜ್ಯೂಸನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಪೌಡರ್ ಮತ್ತು ಜ್ಯೂಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸುಮಾರು ಒಂದು 200 ಗ್ರಾಮ್ ಅಷ್ಟು ಮೇಥಿನ ತಗೊಂಡಿದ್ದೀನಿ. ಮೇಥಿನ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಸೀದಿಸಬಾರ್ದು. ಮೆಂತ್ಯ ಹೆಚ್ಚು ನಾರಿನಂಶ, ಫೈಬರ್ ಅಂಶವನ್ನು ಹೊಂದಿರೋದ್ರಿಂದ ನಮಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರೋದನ್ನು ತಡೆಗಟ್ಟುತ್ತದೆ ಮತ್ತು ಕೂದಲ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಮೇಥಿನ ನಮ್ಮ ಬಾಡಿಗೆ ತಗೊಳ್ಳೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ನಿಯಮಿತವಾಗಿ ಬಳಸ್ತಿದ್ದೇ ಆದಲ್ಲಿ ನೀವು HbA1cನ ಕಂಟ್ರೋಲ್ ಮಾಡ್ಕೋಬೋದು. HbA1c ಜಾಸ್ತಿ ಆದಂಗೆ ನಮ್ಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಶುಗರ್ ಲೆವೆಲ್ ಜಾಸ್ತಿ ಆಗಿದ್ರೆ ನರ ವೀಕು, ಕಣ್ಣಿನ ಸಮಸ್ಯೆ, ಎಲ್ಲ ಥರದ್ದು ಸಮಸ್ಯೆನೂ ಬರುತ್ತೆ. ಅದಕ್ಕೆ ನೀವು ರೆಗ್ಯುಲರ್ ಆಗಿ ನಾನು ಮಾಡಿರ್ತಕ್ಕಂಥ ಪೌಡರ್ನ ತಗೊಳ್ಳಿ. ನಿಮಗೆ HbA1c ಲೆವೆಲು ಒಂದು ಕಂಟ್ರೋಲಲ್ಲಿರುತ್ತೆ. ಇವಾಗ ಯಾವುದೇ ಇನ್ಸುಲಿನ್ ತಗೊಳ್ಳಿ, ಮಾತ್ರೆ ತಗೊಂಡಿರಲಿ, ಕೆಲವೊಬ್ಬರಿಗೆ ಪಾದ ಉರಿ ಬರುತ್ತೆ. ಅದರಿಂದ ಈ ಥರ ಪೌಡ್ರನ್ನ ಮಾಡಿ ತಗೊಳ್ಳೋದ್ರಿಂದ ರೆಗ್ಯುಲರಾಗಿ ಆ ಪಾದ ಉರಿ ಮತ್ತು ನರ ವೀಕ್ ಆಗೋದು ಇವೆಲ್ಲ ಕಂಟ್ರೋಲ್ ಆಗುತ್ತೆ. ಯಾವುದೇ ಮನೆಮದ್ದು ಮಾಡಿಕೊಂಡ್ರೂ ನೀವು ಮೆಡಿಷನ್ ಮಾತ್ರ ನಿಲ್ಲಿಸಬಾರ್ದು. ಮೆಡಿಷನ್ನ ರೆಗ್ಯುಲರಾಗಿ ತಗೊಳ್ಬೇಕು. BP ಇರೋರಾಗಲಿ, ಶುಗರ್ ಇರೋರಾಗಲಿ, ಥೈರಾಯ್ಡ್ ಇರೋರಾಗಲಿ ಯಾವುದೇ ಕಾರಣಕ್ಕೂ ಮಾತ್ರೆ ಮಿಸ್ ಮಾಡೋಂಗಿಲ್ಲ ಮೆಡಿಷನ್ನ. ಇವಾಗ ಚಕ್ಕೆನ ತಗೊಳ್ತಾ ಇದ್ದೀನಿ, ಸುಮಾರು ಒಂದು 10 ಗ್ರಾಮ್ ಅಷ್ಟು. ಚಕ್ಕೆನೂ ಸಹ ಡಯಾಬಿಟಿಸ್ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ ಮತ್ತು ರಕ್ತವನ್ನು ಶುದ್ಧಿ ಮಾಡುತ್ತೆ, ರಕ್ತ ಕೆಡ್ದಂಗೆ ನೋಡಿಕೊಡುತ್ತೆ. ಮತ್ತು ಇದು ಅಗಸೆ ಬೀಜ, ಇದನ್ನು ಹುರಿಬಾರ್ದು, ಡ್ರೈ ರೋಸ್ಟ್ ಮಾಡಬಾರ್ದು, ಹಾಗೆ ಹಸಿನೇ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೋಬೇಕು. ಮೆಂತ್ಯ ಪೌಡರ್ ಮಾಡಾದಮೇಲೆ ಇದನ್ನು ಆ್ಯಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಇದು ಕೂಡ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ ಅಗಸೆ ಬೀಜ. ಮತ್ತು ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ಸ್ಕಿನ್ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ಡಯಾಬಿಟಿಸ್ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ. ನೋಡಿ, ಡಯಾಬಿಟಿಸ್ ಇಲ್ದೇ ಇರೋರು ಸಹ ಅಗಸೆ ಬೀಜನ ತಗೊಳ್ಬೋದು ರೆಗ್ಯುಲರಾಗಿ. ಮಜ್ಜಿಗೆಲೂ ಕೂಡ ತಗೊಳ್ಬೋದು. ನಮ್ಮ ಬಾಡಿ ಏನಾದ್ರು ಹೀಟ್ ಇದೆ ಕಣಪ್ಪ ಅಂದರೆ ನೀವು ಮಜ್ಜಿಗೆಲೂ ಕೂಡ ತಗೊಳ್ಬೋದು. ನಾನು ಉಗುರು ಬೆಚ್ಚಗಿರೋ ನೀರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಉಗುರು ಬೆಚ್ಚಗಿರೋ ನೀರಲ್ಲಿ ತಗೊಂಡ್ರು ಒಳ್ಳೆಯದು. ಅತಿ ಸುಡ ನೀರಿಗೆ ಹಾಕ್ಕೊಂಡು ಇದ್ರದ್ದು ಪೋಷಕಾಂಶ ಕಡಿಮೆ ಮಾಡಬೇಡಿ. ಉಗುರು ಬೆಚ್ಚಗಿರಬೇಕು ನೀರು ಅಷ್ಟೇ. ನಮ್ಮ ತಾಯಿಗೆ ಡಯಾಬಿಟಿಸ್ ಇರೋದ್ರಿಂದ ನಾವು ಇದನ್ನೇ ಫಾಲೋ ಮಾಡೋದು. ಅವ್ರಿಗೆ ಕಾಲುರಿ ಮತ್ತು ನರ ವೀಕು ಎಲ್ಲ ಆಗ್ತಿತ್ತು. ಆ ಕಾಂಪ್ಲಿಕೇಶನ್ ಎಲ್ಲ ಹೊರ್ಟೋಯ್ತು. ಇವಾಗ ಇದನ್ನು ರೆಗ್ಯುಲರ್ ಆಗಿ ಬಳಸ್ತಿದ್ದಾರೆ. ನಮಗೆ ರಿಸಲ್ಟ್ ನಾವು ನೋಡಿದ್ದೀವಿ. ನೋಡಿ, ಈಗ ಉಗುರು ಬೆಚ್ಚಗಿರೋ ನೀರಲ್ಲ, ಇದಕ್ಕೆ ತಣ್ಣೀರನ್ನೇ ತಗೋಬೇಕು. ತಣ್ಣೀರನ್ನ ತಗೊಂಡು ಅರ್ಧ ಉಳ್ಳಷ್ಟು ನಿಂಬೆ ರಸನ ಹಿಂಡ್ಕೊಂಡು, ಫಸ್ಟು ಮೆಂತ್ಯ ಪುಡಿನ ತಗೊಂಡಿದ್ರೆ ನೀವು ಒಂದು 10 ನಿಮಿಷ, ಕಾಲು ಗಂಟೆ ಬಿಟ್ಟು ಇದನ್ನು ತಗೊಳ್ಳಿ. ಇದನ್ನು ಮೊದಲು ತಗೊಂಡ್ರೆ ಇದು ತಗೊಂಡು ಕಾಲು ಗಂಟೆಗೆ ಆ ಮೆಂತ್ಯ ಪುಡಿನ ತಗೊಳ್ಳಿ. ಎರಡೂ ತಗೊಳ್ಳಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ನಿಂಬೆಹಣ್ಣು ಬಳಸೋದ್ರಿಂದ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಹಿಮೋಗ್ಲೋಬಿನ್ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ. ತುಂಬ ಒಳ್ಳೆಯದು. ಹೃದಯದ ಆರೋಗ್ಯನೂ ಸಹ ಹೆಚ್ಚು ಮಾಡುತ್ತೆ. ನೀವು ರೆಗ್ಯುಲರ್ ಆಗಿ ನಿಂಬೆ ರಸನ ಅರ್ಧ ಹೋಳಷ್ಟು ಖಾಲಿ ಹೊಟ್ಟೆಗೆ ತಗೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.